ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಆಫ್ಟರ್ ಅ ವೆರಿ ಲಾಂಗ್ ಗ್ಯಾಪ್ ಮತ್ತೊಮ್ಮೆ IPL ಕಮೆನ್ಸ್ ಆಗ್ತಾ ಇದೆ. ಎಸ್ ಆಫ್ ಕೋರ್ಸ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಂದು ಯುದ್ಧದ ಸಿಚುವೇಶನ್ ಏನು ಕ್ರಿಯೇಟ್ ಆಗಿತ್ತು, ಅದರಿಂದಾಗಿ ಪಂದ್ಯಗಳನ್ನು ಕೂಡ 8ನೇ ತಾರೀಕು ಆಡಿದಂಥ ಒಂದು ಪಂದ್ಯ ಅದು ರದ್ದಾಗಿದ್ದು ಬಿಟ್ಟರೆ, ಅಂದರೆ ಪಂಜಾಬ್ ಮತ್ತು ಡೆಲ್ಲಿ ನಡುವೆ ನಡೀತಾ ಇದ್ದಂಥ ಒಂದು ಪಂದ್ಯವನ್ನು ಅರ್ಧಕ್ಕೆ ಏನು ರದ್ದುಗೊಳಿಸಿದ್ರಲ್ಲ, ಅದಾದ ನಂತರ ಪಂದ್ಯಗಳು ನಡೆದಿರಲಿಲ್ಲ. ಯಾಕಂದರೆ IPL ಗವರ್ನಿಂಗ್ ಬಾಡಿ ಕೂಡ ಹೇಳಿತ್ತು, ಸೊ ಇಂಥ ಸಿಚುವೇಷನ್ನಲ್ಲಿ IPL ಮುಂದುವರಿಸೋದು ಬೇಡ, ನೆಕ್ಸ್ಟ್ ನಾವು ಹೇಳ್ತೀವಿ ಮುಂದಿನ ಡೇಟ್ಸ್ ಅಂತೇಳಿ. ಅದರಂತೆ ಇವತ್ತಿಂದ ಮತ್ತೆ ಕಿಕ್ ಸ್ಟಾರ್ಟ್ ಆಗ್ತಾ ಇದೆ. IPL ಚಾಪ್ಟರ್ 2 ಅಂತ ಕರಿಬೋದು. ಸೊ ನೋಡಿ, ಲಾಸ್ಟ್ IPL ಓಪನಿಂಗ್ ಮ್ಯಾಚ್ ಕೂಡ RCB ವರ್ಸಸ್ KKR ನಡುವೆ ಇತ್ತು. ಈಗ ಒನ್ಸ್ ಅಗೇನ್ ರೀಸ್ಟಾರ್ಟ್ ಆಗ್ತಾ ಇದೆ. ಸೊ ಅಗೇನ್ ಮೊದಲನೇ ಮ್ಯಾಚ್ ಬಂದು RCB ಮತ್ತು KKR ನಡುವೆ, ಅದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವಂತಹ ಒಂದು ಪಂದ್ಯ. ಸೊ ಇವತ್ತಿನ ಮ್ಯಾಚ್ RCB ಗೆಲ್ಲೇಬೇಕು ಅಂತ ಹೇಳಿ RCB ಅಭಿಮಾನಿಗಳು ಮಾತ್ರ ಅಲ್ಲ, ಡೆಲ್ಲಿ, ಮುಂಬೈ, ಲಕ್ನೋ ಟೀಮ್ಸ್ ಕೂಡ ಕಾಯ್ತಾ ಇದೆ. ಯಾಕೆ ಅಂತ ಹೇಳಿ ಮುಂದೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ನು IPL ಓಪನಿಂಗ್ ಮ್ಯಾಚನ್ನು ಗೆದ್ದಿದ್ದಂತಹ ಬೆಂಗಳೂರು ತಂಡ, ಅಂದರೆ KKR ಮೇಲೆ 7 ವಿಕೆಟ್ಗಳ ಒಂದು ವಿಕ್ಟ್ರಿಯನ್ನು ಏನು ಗಳಿಸಿತ್ತು. ಸೊ ಈಗ ಹೋಮ್ ಗ್ರೌಂಡ್ನಲ್ಲಿ RCB KKRನ ಸೋಲಿಸಬೇಕಾದಂಥ ಒಂದು ಪಂದ್ಯ ಇನ್ನೇನು ಸಂಜೆ ಆರಂಭವಾಗುತ್ತೆ. ಸೊ ಇಲ್ಲಿ ಗೆಲುವಿನ ಹಾಟ್ ಫೇವ್ರೇಟ್ ತಂಡ ಅಂತ ಹೇಳಿದ್ರೆ ಅದು ಅಫ್ಕೋರ್ಸ್ RCBನೇ ಇವತ್ತು. ಯಾಕಂತ ಹೇಳಿದ್ರೆ KKR ಈಗಾಗಲೇ ಸಾಕಷ್ಟು ಪಂದ್ಯಗಳಲ್ಲಿ ಸೋತಿದೆ, ಹಾಗೆ RCB ಮೇಲೂ ಕೂಡ ಸೋತಿರೋದ್ರಿಂದಾಗಿ RCB ಗೆಲುವಿನ ಲಯದಲ್ಲಿದೆ. ಹಾಗಾಗಿ ಇವತ್ತಿನ ಒಂದು ಪಂದ್ಯವನ್ನು ಗೆಲ್ಲುವ ಮೂಲಕ ಪ್ಲೇ ಆಫ್ನಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ RCB ಕೂಡ ಕಾಯ್ತಾ ಇದೆ. ಗುಡ್ ನ್ಯೂಸ್ ಅಂತ ಹೇಳಿದ್ರೆ RCBಗೆ ಎಲ್ಲ ಆಟಗಾರರು ಲಭ್ಯತೆ ಇರುವಂಥದ್ದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ IPL ಧಮಾಕ 2025ನಲ್ಲಿ ನಿಮಗೆ ಹೇಳ್ತಾ ಹೋಗ್ತೀವಿ. ಇನ್ನು RCB ನೋಡಿ, ಈಗ 11 ಮ್ಯಾಚ್ನಲ್ಲಿ 16 ಪಾಯಿಂಟ್ಗಳನ್ನು ಗಳಿಸಿ ಒಂದು ಸುಭದ್ರ ಸ್ಥಾನದಲ್ಲಿದೆ, ಅಂದರೆ 2ನೇ ಪ್ಲೇಸ್ನಲ್ಲಿದೆ. ಯಾಕಂದರೆ ಗುಜರಾತ್ ರನ್ ರೇಟ್ ಆಧಾರದ ಮೇಲೆ ಟಾಪ್ನಲ್ಲಿದೆ. ಸೊ ಸೆಕೆಂಡ್ ಪ್ಲೇಸ್ RCB. ಸ್ಟಿಲ್ 3 ಮ್ಯಾಚ್ಗಳಿವೆ RCBಗೆ. ಅದು ಇವತ್ತಿರುವಂಥ ಒಂದು KKR ಮೇಲಿನ ಒಂದು ಪಂದ್ಯ, ಅದಾದ ನಂತರ SRH ಮೇಲಿದೆ, ಸನ್ರೈಸರ್ಸ್ ಹೈದರಾಬಾದ್, ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ಮೇಲೆ ನಡೆಯುವಂಥ ಒಂದು ಪಂದ್ಯ. ಸೊ ಈ 3ರಲ್ಲಿ 1 ಗೆದ್ದರೂ ಸಾಕು, ಆರಾಮವಾಗಿ ಪ್ಲೇ ಆಫಲ್ಲಿ ಇರ್ಬೋದು. ಬಟ್ 3 ಗೆದ್ದರೂ ಕೂಡ ಒಳ್ಳೆಯದು ಅನ್ನುವಂಥದ್ದು ನಮ್ಮ ಹಾರೈಕೆ. RCB ಅಭಿಮಾನಿಗಳು ಅದನ್ನು ಕೇಳ್ತಾ ಇರುವಂಥದ್ದು. ಎಲ್ಲ ಮ್ಯಾಚ್ಗಳನ್ನು ಕೂಡ ಗೆಲ್ಲಬೇಕು, ಅದಾದ ನಂತರ ಸೆಮಿಫೈನಲ್, ನಂತರ ಫೈನಲ್ ಕೂಡ ಗೆದ್ದು ಈ ಬಾರಿ ಕಪ್ಪನ್ನು RCB ಗೆಲ್ಲಬೇಕು ಅನ್ನುವಂಥ ಒಂದು ಆಶಯ ಎಲ್ಲ ಅಭಿಮಾನಿಗಳಲ್ಲೂ ಕೂಡ ಇದ್ದ ಇದೆ. ಆನ್ ದ ಅದರ್ ಹ್ಯಾಂಡ್ KKR 12 ಮ್ಯಾಚ್ಗಳನ್ನು ಆಡಿದೆ, 11 ಪಾಯಿಂಟ್ಸನ್ನು ಗಳಿಸ್ಕೊಂಡಿದೆ, 6ನೇ ಪ್ಲೇಸ್ನಲ್ಲಿದೆ. ಸೊ ಈಗ KKR ಪ್ಲೇ ಆಫಿಗೆ ಹೋಗುತ್ತೋ ಇಲ್ವೋ, ಬಟ್ ಬೇರೆಯವರ ಪಾರ್ಟಿಯನ್ನು ಸ್ಪಾಯಿಲ್ ಮಾಡೋದಕ್ಕಂತೂ KKR ಈಗ ವೆಯ್ಟ್ ಮಾಡ್ತಾ ಇದೆ. ನೋಡಿ, ಸ್ಟಿಲ್ 2 ಮ್ಯಾಚ್ಗಳಿವೆ KKRಗೆ. ಒಂದು ಇವತ್ತು ನಡೆಯುವಂಥ ಒಂದು ಮ್ಯಾಚ್, ಇನ್ನೊಂದು ಸನ್ರೈಸರ್ಸ್ ಹೈದರಾಬಾದ್ ಮೇಲೆ ಇರುವಂಥ ಒಂದು ಪಂದ್ಯ. ಅಕಸ್ಮಾತ್ ಎಲ್ಲ ಮ್ಯಾಚ್ಗಳನ್ನು ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಖಂಡಿತವಾಗ್ಲೂ ಇದ್ದೇ ಇದೆ KKRಗೆ ಟೂರ್ನಿಯಲ್ಲಿ ಜೀವಂತ ಇರೋದಕ್ಕೆ. ಒಂದು ವೇಳೆ ಏನಾದರೂ ಎಲ್ಲ ಮ್ಯಾಚ್ಗಳನ್ನು ಗೆದ್ದು ಮೇಲೆ ಟಾಪಲ್ಲಿರುವಂತಹ ತಂಡಗಳೇನಾದರೂ ಸೋಲನ್ನು ಕಂಡ್ರೆ ಆಗ ಪ್ಲೇ ಆಫ್ ಹೋಗಬಹುದಾ ಅನ್ನುವಂಥ ಒಂದು ಕನಸನ್ನ ಕೂಡ KKR ಕಾಣ್ತಾ ಇದೆ. ಬಟ್ ಆಲ್ಮೋಸ್ಟ್ ಕಷ್ಟ ಸಾಧ್ಯ KKRಗೆ. ಬಟ್ ಸ್ಟಿಲ್ ಒಂದು ಔಟ್ಸೈಡ್ ಚಾನ್ಸ್ ಏನಾದರೂ ಇರಬಹುದಾ ಅನ್ನುವಂಥದ್ದನ್ನು ಟೀಮ್ ಎದುರು ನೋಡ್ತಾ ಇದೆ. ಸದ್ಯಕ್ಕೆ ಗುಜರಾತ್ 16 ಅಂಕಗಳು, ಜೊತೆಗೆ ಬೆಂಗಳೂರು 16, ಹಾಗೆ ಪಂಜಾಬ್ 15 ಪಾಯಿಂಟ್ಸ್. ಸೊ ಈ 3 ತಂಡಗಳು ಈಗ ಸೇಫ್ ಅಂತ ಕಾಣಿಸ್ತಾ ಇವೆ. ಟೇಬಲ್ ಟಾಪ್ನಲ್ಲಿ ಇರುವಂಥ ಈ 3 ತಂಡಗಳು. ಇನ್ನುಳಿದಂಥ 3ರಲ್ಲಿ 1 ಮ್ಯಾಚ್ ಗೆದ್ದರೂ ಕೂಡ ಇವರಿಗೆ ಪ್ಲೇ ಆಫ್ ಸೇಫ್ ಆಗುತ್ತೆ, ಸೀಲ್ ಮಾಡಬಹುದು ತಮ್ಮ ಒಂದು ಸ್ಥಾನವನ್ನು ಈ 3 ಟೀಮ್ಗಳಿಗೆ. ಬಟ್ ಉಳಿದ ಟೀಮ್ಗಳಿದೆಯಲ್ಲ, ಅದರಲ್ಲೂ 4ನೇ ಪ್ಲೇಸ್ಗೆ ಕಾದಾಟ ನಡೆಸ್ತಾ ಇರುವಂತಹ ಟೀಮ್ಗಳು, ಅದರಲ್ಲಿ ಮುಂಬೈ ಇದೆ, ಡೆಲ್ಲಿ ಇದೆ, ಕೋಲ್ಕತ್ತಾ ಇದೆ, ಲಕ್ನೋ ಇದೆ. ಸೊ ಈ 4ರಲ್ಲಿ ಯಾವ ಟೀಮ್ ಬರುತ್ತೆ ಅನ್ನುವಂಥದ್ದು ಹೆಚ್ಚು ಕುತೂಹಲ. ಹೆಚ್ಚು ಚಾನ್ಸಸ್ ಈಗ ಸದ್ಯಕ್ಕೆ ಕಾಣಿಸ್ತಾ ಇರುವಂಥದ್ದು ಡೆಲ್ಲಿಗೆ, ಅದು ಬಿಟ್ಟರೆ ಮುಂಬೈಗೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಅನ್ನಿಸ್ತಾ ಇದೆ. ಯಾಕಂದರೆ ಡೆಲ್ಲಿಗೂ ಇನ್ನೂ 3 ಮ್ಯಾಚ್ ಇರೋದ್ರಿಂದಾಗಿ. ಬಟ್ ಮುಂಬೈಗೆ 2 ಮ್ಯಾಚ್ ಇದ್ರೂ ಕೂಡ ರನ್ ರೇಟ್ ಚೆನ್ನಾಗಿದೆ, ಪಾಯಿಂಟ್ಸ್ ಕೂಡ ಉತ್ತಮವಾಗಿರೋದ್ರಿಂದ ಬಹುಶಃ ಮುಂಬೈಗೂ ಕೂಡ ಒಂದು ಚಾನ್ಸಸ್ ಇದೆ. ಇನ್ನು KKR ಮತ್ತು ಲಕ್ನೋವನ್ನು ಕೂಡ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಸೊ ಇವತ್ತಿನ ಒಂದು ಮ್ಯಾಚ್ RCB ಗೆಲ್ಲೇಬೇಕು ಅಂತ ಹೇಳಿ RCB ಅಭಿಮಾನಿಗಳು ಮಾತ್ರ ಅಲ್ಲ, ಮುಂಬೈ, ಡೆಲ್ಲಿ, ಲಕ್ನೋ ಕೂಡ ಈಗ ಕಾಯ್ತಾ ಇದೆ ಅನ್ನುವಂಥದ್ರಲ್ಲಿ ನೋ ಡೌಟ್. ಯಾಕಂತ ಹೇಳಿದ್ರೆ ನೋಡಿ, ಮುಂಬೈ ಲೆಕ್ಕಾಚಾರವನ್ನು ನಾವು ಗಮನಿಸಿದ್ರೆ, ಮುಂಬೈ 12 ಮ್ಯಾಚ್ನಲ್ಲಿ 13 ಪಾಯಿಂಟ್ಸನ್ನು ಈಗ ಗಳಿಸಿದೆ. ಪಾಯಿಂಟ್ಸ್ ಟೇಬಲ್ನಲ್ಲಿ 3ನೇ ಪ್ಲೇಸ್ನಲ್ಲಿದೆ. ಮುಂದೆ ಇರುವಂಥದ್ದು ಇನ್ನೂ 2 ಮ್ಯಾಚು, ಅವೆರಡೂ ಕೂಡ ಡೂ ಆರ್ ಡೈ ಸಿಚುವೇಶನ್ ಮುಂಬೈಗೆ. ಒಂದು ಡೆಲ್ಲಿ ಮೇಲೆ, ಇನ್ನೊಂದು ಪಂಜಾಬ್ ಮೇಲೆ. ಸೊ ಈ 2 ಮ್ಯಾಚನ್ನು ಗೆದ್ರೆ ಖಂಡಿತವಾಗ್ಲೂ ಪ್ಲೇ ಆಫ್ಗೆ ಆರಾಮವಾಗಿ ಸೇಫ್ ಆಗಿ ತಲುಪಬಹುದು. ಸೋತ್ರೆ ಖಂಡಿತವಾಗ್ಲೂ ಮನೆಗೆ ಹೋಗಬೇಕಾಗುತ್ತೆ ಮುಂಬೈ. ಅಕಸ್ಮಾತ್ KKR ಏನಾದರೂ ಇವತ್ತು ಗೆದ್ದು ಬಿಟ್ರೆ, ಮುಂದಿನ ಮ್ಯಾಚ್ ಕೂಡ ಗೆದ್ರೆ ಆಗ 15 ಪಾಯಿಂಟ್ಸ್ ಆಗುತ್ತೆ ಕೋಲ್ಕತ್ತಾಕ್ಕೆ. ಸೊ ಆಗ ಮುಂಬೈಗೆ ಪ್ಲೇ ಆಫ್ನ ಕನಸು ಕಷ್ಟ ಸಾಧ್ಯ ಆಗುತ್ತೆ ಅನ್ನೋದು. ಸೊ ಹಾಗಾಗಿ ಮುಂಬೈ ಕೂಡ ಇವತ್ತಿನ ಒಂದು ಮ್ಯಾಚ್ನ ವೆಯ್ಟ್ ಮಾಡ್ತಾ ಇದೆ. ಇನ್ನೊಂದು ಕಡೆ ಡೆಲ್ಲಿ ಲೆಕ್ಕಾಚಾರ. ಸೊ ಡೆಲ್ಲಿ ಲೆಕ್ಕಾಚಾರ ನೋಡಿ, 11 ಮ್ಯಾಚ್ಗಳು ಆಡಿದೆ ಡೆಲ್ಲಿ, 13 ಪಾಯಿಂಟ್ಸನ್ನು ಗಳಿಸಿದೆ. ಈ ಪಾಯಿಂಟ್ಸ್ ಟೇಬಲ್ನಲ್ಲಿ ಈಗ 5ನೇ ಪ್ಲೇಸ್ನಲ್ಲಿರುವಂತಹ ಡೆಲ್ಲಿ. ಮುಂದೆ ಇರುವಂತಹ 3 ಮ್ಯಾಚ್ಗಳು ಗುಜರಾತ್ ವಿರುದ್ಧ, ಮುಂಬೈ ವಿರುದ್ಧ ಮತ್ತು ಪಂಜಾಬ್ ಮೇಲಿರುವಂತಹ ಮ್ಯಾಚ್ಗಳು. ಸೊ ಎಲ್ಲ ಮ್ಯಾಚ್ಗಳು ಕೂಡ ಗೆಲ್ಲಲೇಬೇಕು, ಅಟ್ಲೀಸ್ಟ್ 2 ಆದರೂ ಗೆಲ್ಲಲೇಬೇಕು, 2 ಮ್ಯಾಚ್ ಆದರೂ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಡೆಲ್ಲಿಗಿದ್ದೇ ಇದೆ. ಅಕಸ್ಮಾತ್ ಇವತ್ತೇನಾದರೂ KKR ಗೆದ್ರೆ ಒನ್ಸ್ ಅಗೇನ್ ಸೇಮ್ ಲೆಕ್ಕಾಚಾರ 15 ಪಾಯಿಂಟ್ಸ್ ಆಗುತ್ತೆ. ಆಗ ಡೆಲ್ಲಿ ಏನಾದರೂ 1 ಗೆದ್ದು
ಎರಡು ಸೋತ್ರೆ ಆಗ ಡೆಲ್ಲಿಗೆ ಪ್ಲೇ ಆಫ್ ಹೋಗೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಸೊ ಡೆಲ್ಲಿ ಕೂಡ ಹೊರಗಡೆ ಬರಬೇಕಾಗತ್ತೆ. ಇನ್ನೊಂದು ಕಡೆ ಲಕ್ನೋ ಲೆಕ್ಕಾಚಾರ, ಲಕ್ನೋಗೆ ಸ್ವಲ್ಪ ಕಮ್ಮಿ ಚಾನ್ಸಸ್ ಅನ್ಸಿದ್ರು ಕೂಡ ಆಡಿರೋದು 11 ಮ್ಯಾಚ್, ಯಾಕಂದ್ರೆ 3 ಮ್ಯಾಚ್ ಇದೆ ಇನ್ನು ಲಕ್ನೋಗೆ, 10 ಪಾಯಿಂಟ್ಸ್ ಇದೆ. ಸೊ ಅಕಸ್ಮಾತ್ 3 ಗೆದ್ರೆ 16 ಪಾಯಿಂಟ್ಸ್ ಆಗುತ್ತೆ. ಈಗ ಸದ್ಯಕ್ಕೆ ಟೇಬಲ್ನಲ್ಲಿ 7ನೇ ಪ್ಲೇಸ್ನಲ್ಲಿರುವಂತಹ ಲಕ್ನೋ ಮುಂದಿನ 3 ಮ್ಯಾಚು ಹೈದರಾಬಾದ್, ಗುಜರಾತ್ ಮತ್ತು ಬೆಂಗಳೂರು ಮೇಲಿದೆ. ಸೊ 3 ಮ್ಯಾಚ್ ಗೆಲ್ಲೇಬೇಕು. ಜೊತೆಗೆ ಮೇಲಿರುವಂತಹ ಕೆಲವೊಂದಷ್ಟು ಟೀಮ್ಗಳು ಸೋಲೋದನ್ನ ಕಾಯಬೇಕಾಗತ್ತೆ. ಸೊ ಕಾಯಬೇಕಾದಂತಹ ಅನಿವಾರ್ಯತೆ ಲಕ್ನೋಗಿದೆ. ಸೊ ಇವತ್ತು KKR ಏನಾದರೂ ಸೋತ್ರೆ ಆಗ LSG ಕೂಡ ಸ್ವಲ್ಪ ಕನಸು ಕಾಣಬಹುದು, ನಾನು ಕೂಡ ಪ್ಲೇ ಆಫ್ನಲ್ಲಿ ಇನ್ನೂ ಜೀವಂತವಾಗಿದ್ದೀನಿ, ಪ್ಲೇ ಆಫಿಗೆ ಹೋಗಬಹುದು ಅನ್ನೋ ಕನಸು ಬಹುಶಃ ಲಕ್ನೋಗೂ ಕೂಡ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಒಂದು ಮ್ಯಾಚ್ ಬೇರೆ ಟೀಮ್ಗಳು ಕೂಡ ಈಗ ತನ್ನ ಲೆಕ್ಕಾಚಾರಗಳನ್ನು ಹಾಕೊಂಡು ಕುಳಿತಿವೆ. ಬಟ್ ದ ಮೇನ್ ಥಿಂಗ್ ಲೆಕ್ಕಾಚಾರ ಇರೋದು ವರುಣದೇವಂದು. ಯಾಕಂದ್ರೆ ಇವತ್ತು ಏನಾದರೂ ವರುಣದೇವ ಮುನಿಸ್ಕೊಂಡ್ರೆ, ಇವತ್ತು ಏನಾದರೂ ಬೆಂಗಳೂರಿನಲ್ಲಿ ಅಬ್ಬರಿಸಿದ್ರೆ ಆಗ ಮ್ಯಾಚ್ ನೋಡಿಯೋದಿಲ್ಲ, ಒಂದೊಂದು ಪಾಯಿಂಟ್ ಶೇರ್ ಆಗಬೇಕಾಗುತ್ತೆ. ಓಕೆ, ನಮಗೇನು ಸಮಸ್ಯೆ ಆಗೋದಿಲ್ಲ ಬೆಂಗಳೂರು ತಂಡಕ್ಕೆ, ಯಾಕಂದರೆ ಪ್ಲೇ ಆಫಿಗೆ ಆರಾಮವಾಗಿ ಏನೋ ಹೋಗ್ಬೋದು. ಬಟ್ ಇವತ್ತೊಂದು ಒಳ್ಳೆ ಮ್ಯಾಚ್ ನಡೀಲಿ, ಯಾಕಂದರೆ ಸುಮಾರು ಒಂದು 10 ದಿನಗಳಿಂದಲೂ ಕೂಡ ಯಾವುದೇ IPL ಮ್ಯಾಚ್ ಇಲ್ದಲೇ ಅಫ್ಕೋರ್ಸ್ ಅಭಿಮಾನಿಗಳು ಕಾಯ್ತಾ ಇದ್ರು ಈ ಮ್ಯಾಚ್ ನಡಿಬೇಕು ಅಂತೇಳಿ. ಸೊ ಇವತ್ತಿನ ಒಂದು ಮ್ಯಾಚ್ ಆಗಲಿ, ಇವತ್ತಿನ ಮ್ಯಾಚ್ ನಡಿಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇವತ್ತಿನ ಮ್ಯಾಚ್ನಲ್ಲಿ ನೋಡಿ, ಫೇವ್ರೇಟ್ ಟೀಮ್ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ RCB, ಯಾಕಂದರೆ ಆಲ್ರೆಡಿ ಕೋಲ್ಕತ್ತಾದಲ್ಲಿ KKRನ ಸೋಲ್ಸೆ ಆಗಿದೆ. ಇನ್ನು ಚಿನ್ನಸ್ವಾಮಿಯಲ್ಲಿ ಗೆಲುವಿನ ಲಯ ಕೂಡ ಕಂಡುಕೊಂಡಿದೆ. ಸೋಲ್ತಾ ಬರ್ತಾ ಇದ್ರು ಚಿನ್ನಸ್ವಾಮಿಯಲ್ಲಿ, ಬಟ್ ಗೆದ್ದಿದೆ ಈಗ ಚಿನ್ನಸ್ವಾಮಿಯಲ್ಲೂ ಕೂಡ ಗೆಲುವಿನ ಲಯ ಕಂಡುಕೊಂಡಿದೆ RCB. ಬಟ್ ಸ್ಟಾಟ್ಸ್ ಪ್ರಕಾರ ಸ್ವಲ್ಪ KKR ಡಾಮಿನೇಟಿಂಗ್ ಅನ್ಸುತ್ತೆ, ಯಾಕಂದ್ರೆ KKR 20ರಲ್ಲಿ ಗೆದ್ದಿದ್ರೆ RCB 15 ಮ್ಯಾಚಲ್ಲಿ ಮಾತ್ರ ಗೆದ್ದಿರೋದು. ಅದರಲ್ಲೂ ಚಿನ್ನಸ್ವಾಮಿಯಲ್ಲಂತೂ KKR 12 ಮ್ಯಾಚಲ್ಲಿ 8 ಮ್ಯಾಚನ್ನು ಗೆದ್ದಿದೆ. ಸೊ ಹಾಗಾಗಿ ಒಂದು ಸ್ಟಾಟ್ಸ್ ಪ್ರಕಾರ ಹೇಳೋದಾದ್ರೆ KKR ಅಪ್ಪರ್ ಹ್ಯಾಂಡ್ ಇದ್ರೂ ಕೂಡ ಅದು ಬೇರೆ ಸೀಸನ್ಗಳು, ಈ ಸೀಸನ್ನೇ ಬೇರೆ. ಯಾಕಂದರೆ 2025ನಲ್ಲಿ RCB ಆಡ್ತಾ ಇರುವಂಥ ರೀತಿ ಅತ್ಯುತ್ತಮವಾದಂಥ ಒಂದು ರೀತಿ. ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಆಗಿರಲಿ ಅಥವಾ ಬೌಲಿಂಗ್ನಲ್ಲಿ ಬರುವಂಥ ಕೃಣಾಲ್ ಪಾಂಡ್ಯ ಆಗಿರಲಿ, ಭುವನೇಶ್ವರ್ ಕುಮಾರ್ ಆಗಿರಲಿ, ಟಿಮ್ ಡೇವಿಡ್ ಆಗಿರಲಿ, ಸಾಲ್ಟ್ ಆಗಿರಲಿ, ಪಟಿದಾರ್ ಆಗಿರಲಿ ಅಥವಾ ಶೆಫರ್ಡ್ ಆಗಿರಲಿ, ಅತ್ಯುತ್ತಮವಾದಂಥ ಒಂದು ಪ್ಲೇಯರ್ಸ್ ಈಗ RCBಯಲ್ಲಿ ಇದ್ದಾರೆ. ಸೊ ಇನ್ನೊಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ವಿದೇಶಿ ಆಟಗಾರರು ಏನು ಸಿಗೋದಿಲ್ಲ, ಅಲಭ್ಯರಾಗ್ತಾರೆ ಅಂತ ಇತ್ತು, ಅದು ಕೂಡ ಇಲ್ಲ. ಈಗ ಎಲ್ಲರೂ ಕೂಡ ವಾಪಸ್ ಆಗಿದ್ದಾರೆ. ಒಬ್ಬರು ಹೇಸಲ್ವುಡ್ ಮಾತ್ರ ಅಲಭ್ಯ, ಇಂಜುರಿಯಿಂದ 2 ಮ್ಯಾಚ್ ಆಡಿರಲಿಲ್ಲ. ಅದಾದ ನಂತರ ಅವರು ಹೋಗಿದ್ರು ಅವರ ದೇಶಕ್ಕೆ, ಬಟ್ ವಾಪಸ್ ಆಗ್ತಾರೆ, ಪ್ಲೇ ಆಫ್ಗೂ ಮುಂಚೆ ಬರ್ತಾರೆ, ವಾಪಸ್ ಟೀಮ್ ಸೇರ್ಕೊಳ್ತಾರೆ ಅನ್ನುವಂಥ ಒಂದು ಹೋಪ್ಸ್ ಅಂತೂ ಜೀವಂತವಾಗಿದೆ. ಬಾಕಿ ಎಲ್ಲ ಆಟಗಾರರಂತೂ ಲಭ್ಯ ಇದ್ದಾರೆ. ಇನ್ನು ರಜತ್ ಪಟಿದಾರ್ ಬಗ್ಗೆ ಇನ್ನೂ ಕೂಡ ಕನ್ಫರ್ಮೇಷನ್ ಇಲ್ಲ, ಯಾಕಂದ್ರೆ ಅವರು ಕೂಡ ಫಿಂಗರ್ ಇಂಜುರಿ ಇರೋದ್ರಿಂದಾಗಿ ಮೇ ಬಿ ಅವರ ಜಾಗದಲ್ಲಿ ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ಶಿಪ್ ಮಾಡಬಹುದು, ಟೀಮ್ ಲೀಡ್ ಮಾಡಬಹುದು ಅನ್ನೋ ಸಾಧ್ಯತೆ ಇದೆ. ಬಟ್ ಇನ್ನೂ ಕೂಡ ಕನ್ಫರ್ಮೇಷನ್ ಸಿಕ್ಕಿಲ್ಲ ಆ ವಿಚಾರದಲ್ಲಿ. ಪಟಿದಾರ್ ಆಡಿದ್ರೆ ಒಳ್ಳೇದು. ಇನ್ನು KKR ಟೀಮಲ್ಲಿ ಮೊಯಿನ್ ಅಲಿ ಮತ್ತು ಪವೆಲ್ ಅವರು ಆಡೋದು ಇಬ್ರು ಕೂಡ ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಅವರಿಬ್ರು ಇಲ್ಲ, ಒನ್ ಆಫ್ ದ ಮೇನ್ ಬೌಲರ್ ಆಗ್ತಾರೆ ಮೊಯಿನ್ ಅಲಿ. ಸೊ ಅವರು ಟೀಮ್ನಲ್ಲಿ ಆಡೋದಿಲ್ಲ ಇವತ್ತು. ಬಾಕಿ ಎಲ್ಲ ಆಟಗಾರರಂತೂ ಲಭ್ಯರಿದ್ದಾರೆ. ಸೊ ಇವತ್ತಿನ ಒಂದು ಮ್ಯಾಚ್ ಬಗ್ಗೆ ನಿಮಗೇನು ಅನ್ಸುತ್ತೆ? ಇವತ್ತಿನ ಒಂದು ಟೀಮ್ ಕಾಂಬಿನೇಷನ್ ಅಥವಾ ಬೆಂಗಳೂರು ತಂಡಕ್ಕೆ ಗೆಲ್ಲುವಂತಹ ಒಂದು ಚಾನ್ಸಸ್ ಎಷ್ಟಿದೆ, ನಿಮಗೇನು ಅನ್ಸುತ್ತೆ? ನೀವು ಅದನ್ನು ಕಮೆಂಟ್ ಮಾಡಿ ತಿಳಿಸ್ಬೋದು. ದಿಸ್ ಇಸ್ ರೆಹಮಾನ್ ಸೈನಿಂಗ್ ಆಫ್. ಬಾಯ್.